ಅವಕಾಶ ಇತ್ತು. ಕೂತ್ಕೊಳ್ಳೋರು ಕುಂತಿದ್ರು, ನಿಂತಿರೋರು ನಿಂತಿದ್ರು. ಪಾದಯಾತ್ರೆ ಬಗ್ಗೆ ಎಲ್ಲನೂ ಮನದಟ್ಟು ಮಾಡಿಕೊಟ್ಟು ಮಹೇಶ್ ಪ್ರಭು ಅವರು, ನಾನು, ಕನಕಮ್ಮ ಮತ್ತು ಬೇರೆ ಬೇರೆ ಎಲ್ಲ ಗೌಡೇಗೌಡನು ಕೂಡ ಆರಂಭಡಿ ವಿಚಾರದ ಬಗ್ಗೆ ಎಲ್ಲ ಮಾತಾಡೋದು. ಅವ್ರಿಗೆ ಇದು ಮನವರಿಕೆ ಆಗಿದೆ. ಪಾದಯಾತ್ರೆ ಹೊರಟಾಗ ಸೀರಿಯಸ್ನೆಸ್ ಗೊತ್ತಾಗಿದೆ. ಸಂಬಂಧಪಟ್ಟಂಥ ಲೋಕಲ್ ಅಫಿಷಿಯಲಿಂದ, ಸಂಬಂಧಪಟ್ಟಂಥ ಜವಾಬ್ದಾರಿತರಿಂದ ಎಲ್ಲ ಮಾಹಿತಿಯನ್ನು ತರಿಸ್ಕೊಂಡಿದ್ದಾರೆ. ಒಂದು ಮಿನಿಸ್ಟ್ರಿ. ಎರಡನೇದು, ಮಿನಿಸ್ಟ್ರು ನಾವು ಹೋಗೋಕ್ಕೆ ಮುಂಚೆನೂ 10 ನಿಮಿಷ ಮುಂಚೆ ಫೋನ್ ಮಾಡಿದರು, ಇಂಥವ್ರು ಬರ್ತಾರೆ ಭೇಟಿ ಆಗಬೇಕು ಅಂತ. ಅವರು ಕೂಡ ನಿರಂತರ ಒತ್ತಾಯ ಮಾಡೋದನ್ನ ಹೇಳ್ತಾ ಬಂದರು. ಮೊನ್ನೆ BR ಪಾಟೀಲ್ರು ಕೂಡ ಹೇಳಿರೋದನ್ನು ಕೂಡ ನಮ್ಮ ಮುಂದೆ ಹೇಳಿದ್ರು. ಒಟ್ಟಾರೆ ಏನಂದ್ರು ಅವರೇ, ಕುಡಿಯೋಕ್ಕೆ ನೀರು ಕೊಡ್ತೀವಿ, ಸಮಸ್ಯೆ ಬಗೆಹರಿಸಿ ಮೊದಲನೇದಾಗಿ ಕುಡಿಯೋಕ್ಕೆ ನೀರನ್ನ ಕೊಡ್ತೀವಿ. ಎರಡನೇದು, ಈ ಬಡ್ಜೆಟಲ್ಲಿ ಈ ಸ್ಕೀಮನ್ನು ಸೇರಿಸ್ತೀವಿ. ಅಂದರೆ ಯಾವುದು ಪ್ರಾಜೆಕ್ಟ್ ಇದೆಯಲ್ಲ, ಪ್ರಾಜೆಕ್ಟ್ ಸೇರಿಸ್ತೀವಿ. ಅಂದರೆ ನಾಳೆನೇ ಕೆಲಸ ಮಾಡ್ತೀವಿ ಅಂತಿಲ್ಲ, ಪ್ರಾಜೆಕ್ಟಲ್ಲಿ ಸೇರಿಸ್ತೀವಿ, ಕೊಟ್ಟೆ ಕೊಡ್ತೀವಿ. ಅರ್ಥದಲ್ವಾ? ಅಲ್ಲಿ 199 ಅಂದರೆ ಅದಕ್ಕೆ ಹಣ ಬಿಡುಗಡೆ ಮಾಡಿ ಕೆಲಸ ಆಗಲಿ ಅಂತ ಅದಕ್ಕೆ. ಒಟ್ಟಲ್ಲಿ ಬಡ್ಜೆಟಲ್ಲಿ ಸೇರಿಸ್ಮೇಲೆ ನಮ್ಮ ಕೆಲಸ ಆದಾಗ ಆಯ್ತಲ್ವಾ? ಪುಸ್ತಕ ಪ್ರಿಂಟ್ ಆಗಿದೆ, ಈಗ ಸೇರಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆ ನಿಮ್ಮ ಪಾದಯಾತ್ರೆ ಬಂದಿರುವಂಥದ್ದು ಮತ್ತು ನಿರಂತರವಾಗಿ ಹೋರಾಟ ಮಾಡಿರೋದು, ಇವತ್ತಿಲ್ಲಿ ನೀವು ಬಂದಿರುವಂಥದ್ದು, ನಾವೆಲ್ಲ ಇರುವಂಥದ್ದು, ನೀವಾಗಿ ಹೋಗಿ ಮನವರಿಕೆ ಮಾಡಿಕೊಳ್ಳೋದು, ಒಟ್ಟಾರೆ CMಗೆ ಕನ್ವಿನ್ಸ್ ಆಗಿದೆ. ಈ ಪ್ರಾಜೆಕ್ಟ್ ನ್ಯಾಯ ಕೊಡಬೇಕು ಅನ್ನೋದಾಗಿದೆ. ಆಶಾದಾಯಕವಾಗಿದ್ದಾರೆ, ಪಾಸಿಟಿವ್ ಆಗಿದ್ದಾರೆ. ನಾವು ವಿಶ್ವಾಸದಿಂದ ಊರಿಗೆ ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಇದಾಗೆ ಆಗುತ್ತೆ.